ನೆನೆ ಯಲಹಂಕದ ಕೋಗಿಲು ಕ್ರಾಸ್ನಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಮಾಡಿ ಮನೆ ಕಟ್ಟಿಕೊಂಡಿದ್ದವರ ಮನೆಗಳನ್ನ ಜಿಪಿಎ ನೆಲಸಮ ಮಾಡಿತ್ತು. ಇದರಿಂದ ಕುಪಿತಗೊಂಡ ನಿವಾಸಿಗಳು ಸಚಿವರ ಮನೆ ಎದುರು ಪ್ರತಿಭಟನೆ ನಡೆಸಿದ್ರು. ಕ್ಲೀನ್ ಮಿನಿಸ್ಟರ್ ವಿರುದ್ಧ ಧಿಕ್ಕಾರ ಕೂಗಿದ್ರು. ಪ್ರತಿಭಟನೆಯಲ್ಲಿ ವಲಸಿಗರ ಹೈ ಡ್ರಾಮಾ ಹೇಗಿತ್ತು? ಇಲ್ಲಿದೆ ಆ ಕುರಿತ ಅಪ್ಡೇಟ್ಸ್. ಎಮ್ಎಲ್ಎ ಕೃಷ್ಣ ಬೈರೇಗೌಡಕ್ಕೆ ಧಿಕ್ಕಾರ. ನಿನ್ನೆ ಜೆಸಿಬಿಗಳ ಗರ್ಜನೆ, ಎಂದು ಪ್ರತಿಭಟನೆ ಕಾಬು. ಕಂದಾಯ ಸಚಿವರ ಮನೆ ಬಳಿ ವಲಸಿಗರ ಹೈ ಡ್ರಾಮಾ. ಕ್ಲೀನ್ ಮಿನಿಸ್ಟರ್ ವಿರುದ್ಧ ಮಹಿಳಾ ಮಣಿಯರ ಧಿಕ್ಕಾರ. ಯಲಹಂಕದ ಕೋಗಿಲು ಕ್ರಾಸ್ನಲ್ಲಿ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿ ಸುಮಾರು 200ಕ್ಕೂ ಹೆಚ್ಚು ಕುಟುಂಬಗಳು ಬದುಕು ಕಟ್ಟಿಕೊಂಡಿತ್ತು. ಸುಮಾರು ವರ್ಷಗಳಿಂದ ಅಲ್ಲೇ ವಾಸವಿದ್ದು ಸರ್ಕಾರಿ ಜಾಗವನ್ನೇ ತಮ್ಮ ಸ್ವಂತ ಜಾಗ ಅಂದುಕೊಂಡಿದ್ರು. ಆದ್ರೆ ಜಿಪಿಎ ಅಧಿಕಾರಿಗಳು ಹೈಕೋರ್ಟ್ ಸೂಚನೆ ಮೇರೆಗೆ ನೋಟಿಸ್ ಕೊಡದೆ ಮನೆಗಳ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ನಿನ್ನೆ ಜೆಸಿಬಿ ಗರ್ಜನೆಗಳಿಂದ ಬೀದಿಗೆ ಬಿದ್ದ 200 ಕುಟುಂಬಗಳು ಎಂದು ಕಾಣಿಸಿದ್ದು ಸಚಿವರ ಮನೆ ಮುಂದೆ. ಜಿಪಿಎ ಅಧಿಕಾರಿಗಳು ಮನೆ ತೆರವು ಮಾಡಿದ್ರಿಂದ ಕುಪಿತಗೊಂಡ ವಲಸಿಗರು ಒಂದು ನೋಟಿಸ್ ಕೂಡ ನೀಡದೆ ಮನೆ ತೆರವು ಮಾಡಿದ್ದಾರೆ. ನಮಗೆ ನೆಲೆಸಲು ಸೂರುಗಳಿಲ್ಲ, ರಸ್ತೆಯಲ್ಲೇ ಕಾಲ ಕಳೆದಿದ್ದೇವೆ ಅಂತ ಬ್ಯಾಟರಾಯನಪುರದ ಸಚಿವ ಕೃಷ್ಣ ಬೈರೇಗೌಡ ನಿವಾಸದ ಬಳಿ 200ಕ್ಕೂ ಹೆಚ್ಚು ವಲಸಿಗರು ಜಮಾಯಿಸಿ ಸಚಿವರ ಮನೆ ಮುತ್ತಿಗೆಗೂ ಮುಂದಾದ್ರು. ಬ್ಯಾರಿಕೇಡ್ ಹಾಕಿ ಪ್ರತಿಭಟನಾಕಾರರನ್ನ ತಡೆದರೂ ಕೂಡ ಆಕ್ರೋಶ ಮುಂದುವರೆದಿತ್ತು. ಸ್ಥಳದಲ್ಲೇ ಕೂತು ಸಚಿವರು ಇಲ್ಲಿಗೆ ಬರೋವರೆಗೂ ನಾವು ಇಲ್ಲಿಂದ ಕದಲಲ್ಲ ಅಂತ ಪಟ್ಟು ಹಿಡಿದ್ರು. ಜೊತೆಲಿರೋರು ನಮ್ಮೆಲ್ಲರೂ ಅವ್ರಿಗೆ ಓಟ್ ಹಾಕಿರೋದು, ಅದಕ್ಕೆ ಬಂದಿರೋದು. ನಾವು ನ್ಯಾಯ ಸಿಗೋ ತನಕ ನಾವ್ ಇಲ್ಲೇ ಇರ್ತೀವಿ. ಇದೇನು ವೋಟ್ ಬ್ಯಾಂಕ್ ಮಾಡ್ಕೊಂಡಿದಾರ, ಇಲ್ಲಿವರೆಗೂ ಯಾರೂ ಬಂದಿಲ್ಲ. ನಮಗೆ ನಿರಂತರವಾಗಿ ಅವರು ಸಹಕಾರ ಕೊಡ್ತಾ ಇದ್ರೆ, ನಮ್ಗೇನು ಆಲ್ಟರ್ನೇಟ್ ಮಾಡ್ತಾ ಇದ್ರೆ ನಾವು ನಿರಂತರ ಹೋರಾಟವನ್ನು ಮಾಡ್ತೀವಿ, ಇಲ್ಲಿಂದ ಎದ್ದೋಗಲ್ಲ. ವಲಸಿಗರ ಪ್ರೊಟೆಸ್ಟ್ಗೆ ದಲಿತ ಸಂಘಟನೆ ಸಹ ಸಾಥ್ ನೀಡಿ ಸರ್ಕಾರ ಮತ್ತು ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧ ಹರಿಹಾಯ್ದರು. ವೋಟ್ ಕೇಳೋಕೆ ನಮ್ಮ ಮನೆಗೆ ಬರ್ತೀರಿ, ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಮ್ಮನ್ನ ವಿಚಾರಿಸ್ತೀರಿ, ಆದ್ರೆ ಈಗ ನಮ್ಮ ಪಾಡು ಕೇಳೋರ್ಯಾರು, ಇನ್ಮುಂದೆ ಯಾರಿಗೂ ನಾವು ಮತ ಹಾಕಲ್ಲ ಅಂತ ಸರ್ಕಾರದ ವಿರುದ್ಧ ಸಿಡಿದೆದ್ರು. ಜಪ್ತಿ ಮಾಡ್ಕೊಂಡಿದ್ದೀವಿ ಏನಂತ ನೀವು ಹೇಳ್ತಾ ಇದ್ದೀರಲ್ಲ, ಇವಾಗ ಸರಿ ನಾವು ಒಪ್ಕೊಳ್ತೀವಿ. ಇಲ್ಲಿ ಯಾರು ಓದಿದ್ದಾರೆ? ಎಲ್ಲರೂ ಅನ್ಎಜುಕೇಟೆಡ್. ಸರ್ ನೋಡಿ, ಇಲ್ಲಿರೋರು ಎಲ್ಲರೂ ಭಿಕ್ಷೆ ಬೇಡ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡು ಮನೆ ಕಟ್ಕೊಂಡಿದ್ದಾರೆ. ಸರ್ಕಾರ ಜಮೀನ್ ನಾವು ಜಪ್ತಿ ಮಾಡ್ಕೊಂಡಿದ್ದೀವಿ ಏನಂತ ನೀವು ಹೇಳ್ತಾ ಇದ್ದೀರಲ್ಲ, ಇವಾಗ ಸರಿ ನಾವು ಒಪ್ಕೊಳ್ತೀವಿ. ಇಲ್ಲಿ ಯಾರು ಓದಿದ್ದಾರೆ? ಎಲ್ಲರೂ ಅನ್ಎಜುಕೇಟೆಡ್. ಎಲ್ಲ ಭಿಕ್ಷೆ ಬೇಡ್ಕೊಂಡು ಗುಡ್ಸೆ ಹಾಕೊಂಡಿದ್ದಾರೆ. ಆ ಗುಡ್ಸೆಗೂ ಬೆಲೆ ಕೊಟ್ಟಿಲ್ಲ, ನೀವು ಹೊಡೆದಾಕ್ಬಿಟ್ಟಿದ್ದೀರ. ಲೈಕ್ ಏನದು BBMP ಮೀನ್ಸ್ ಅದು ಕಸ ರೋಡಿಗೆ ಹಾಕಿರ್ತಾರಲ್ಲ, ಹಂಗೆ ತಗೊಂಡೆಲ್ಲ ಹಾಕಿದ್ದಾರೆ ಆಚೆ. ನಾವೇನ್ ಕಸ್ದವ್ರ? ಮನುಷ್ಯನಿಗೆ ಬೆಲೆ ಇಲ್ವಾ? ದುಡ್ಡಿರೋನ್ಗೆ ಬೆಲೆ, ನಮ್ಗೆ ಬೆಲೆ ಇಲ್ವಾ? ಒಟ್ನಲ್ಲಿ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಿಕೊಂಡಿದ್ದ ವಲಸಿಗರ ಮನೆಗಳನ್ನ ಜಿಪಿಎ ಅಧಿಕಾರಿಗಳು ನೆಲಸಮ ಮಾಡಿದ್ದಾರೆ. ಅದೇ ರೀತಿ ಅಕ್ರಮವಾಗಿ ನಿರ್ಮಾಣವಾಗಿರೋ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಜಿಬಿಎ ಡೆಮಾಲಿಷ್ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಎಮ್ಎಲ್ಎ ಕೃಷ್ಣ ಬೈರೇಗೌಡಕ್ಕೆ ಧಿಕ್ಕಾರ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.